ಇನ್ನು ನಟ ದರ್ಶನ್ಗೆ ಜೈಲೂಟ ಫಿಕ್ಸಾ ಅಥವಾ ಮನೆಯೂಟ ಸಿಗುತ್ತಾ ಈ ಪ್ರಶ್ನೆಗೆ ಇವತ್ತು ಆಲ್ಮೋಸ್ಟ್ ಉತ್ತರ ಸಿಗುವಂತಹ ಸಾಧ್ಯತೆಗಳಿವೆ. ನಟ ದರ್ಶನ್ ಮನೆಯೂಟಕ್ಕೆ ಅನುಮತಿಯನ್ನು ಕೋರಿ ಸಲ್ಲಿಸಿರುವಂತಹ ಒಂದು ಅರ್ಜಿ, ಅದರ ವಿಚಾರಣೆ ಹೈಕೋರ್ಟ್ನಲ್ಲಿ ಇವತ್ತು ಬರುತ್ತೆ. ದರ್ಶನ್ ಮನೆಯೂಟದ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಜೈಲೂಟಕ್ಕೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ಮುಂದುವರಿಯುತ್ತೆ. ಈ ಹಿಂದೆನೇ ಹೈಕೋರ್ಟ್ನ ಏಕಸದಸ್ಯ ಪೀಠ ಜೈಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ನಿಮ್ಮ ವರದಿಯನ್ನು ನೀಡಿ ಅಂತ ಹೇಳಿ 10 ದಿನಗಳ ಒಳಗೆ ನಿಮ್ಮ ನಿರ್ಧಾರ ಕೈಗೊಂಡು ವರದಿ ಸಲ್ಲಿಸಿ ಅಂತ ಹೇಳಿತ್ತು. ಅದರಂತೆ ಈಗ ಪರಪ್ಪನಗ್ರಹಾರ ಜೈಲಧಿಕಾರಿಗಳು ಹೈಕೋರ್ಟ್ಗೆ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಇವತ್ತಿಗೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿತ್ತು ಏಕಸದಸ್ಯ ಪೀಠ. ಸೊ ಇವತ್ತು ವಿಚಾರಣೆ ಬರುತ್ತೆ. ಇವತ್ತು ಜೈಲಧಿಕಾರಿಗಳ ವರದಿ ಜೊತೆಗೆ ದರ್ಶನ್ ಪರ ವಕೀಲರ ವಾದ ಏನಿದೆ ಅನ್ನುವಂಥದ್ದನ್ನು ನೋಡ್ತಾರೆ. ಸರ್ಕಾರಿ ವಕೀಲರು ಏನು ವಾದವನ್ನು ಮಂಡಿಸ್ತಾರೆ ಅನ್ನುವಂಥದ್ದು ಬಗ್ಗೆನೂ ಕೂಡ ನೋಡಿ ನಂತರ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ತೀರ್ಪು ಹೊರಬರುವಂತಹ ಸಾಧ್ಯತೆಗಳಿವೆ. ಸುಳ್ಳಿ ಇವತ್ತು ದರ್ಶನ್ಗೆ ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ದರ್ಶನ್ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ಸ್ ಇದೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನು ಪಡೆಯೋಣ. ನಾವು ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ನಿಮ್ಮ ಜೊತೆಗೆ ಮಾತಾಡ್ತೀನಿ. ಸೊ ಹಾಗೆ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಾಗಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನದ ಒಳಗೆ ಈಗ FSL ರಿಪೋರ್ಟ್ ಕೂಡ ಕೈ ಸೇರುತ್ತಂತೆ. ಈ ಮುಂಚೆನೆ 70% ಅಷ್ಟು FSL ವರದಿಗಳು ಬಂದಿದ್ವು. ಇನ್ನೇನು 30% ಮಾತ್ರ ಬಾಕಿ ಇತ್ತು. ಆ ವರದಿಗಳು ಕೂಡ ಖಾಕಿ ಕೈ ಸೇರುತ್ತಂತೆ ಇನ್ನೇನು 3 ದಿನಗಳ ಒಳಗೆ. ಸೊ ಆ FSL ವರದಿಗಾಗಿ ಈಗ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಹೈದರಾಬಾದ್ನಿಂದ ಬರಬೇಕಿದೆ ಈ ವರದಿ. ಕೆಲವೊಂದಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳ FSL ರಿಪೋರ್ಟ್ಗಾಗಿ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. CC ಕ್ಯಾಮೆರಾ, ಆಡಿಯೋ ಸ್ಯಾಂಪಲ್ ಜೊತೆಗೆ ಮೊಬೈಲ್ ಡಾಟಾ ಇದನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ರು. ಐಫೋನ್ ಸೇರಿದಂತೆ ಉಳಿದ ಆರೋಪಿಗಳ ಮೊಬೈಲ್ಗಳನ್ನ ಈಗಾಗಲೇ ಹೈದರಾಬಾದ್ಗೆ ಕಳಿಸಿದ್ರು. ಅಲ್ಲಿನ ಫಾರೆನ್ಸಿಕ್ ಟೀಮ್ ಒಂದು ರಿಪೋರ್ಟ್ ಅನ್ನ ಈಗ ಕಳಿಸಬೇಕಿದೆ. ಅದು 3 ದಿನಗಳ ಒಳಗೆ FSL ರಿಪೋರ್ಟ್ ಸಿಗುತ್ತೆ ಅಂತ ಇದೆ. ಇನ್ನು 20 ದಿನದಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಬೇಕಾಗಿದೆ. ಯಾಕಂದ್ರೆ ಈಗಾಗಲೇ 70 ಡೇಸ್ ಆಗಿದೆ ದರ್ಶನ್ನ ಕಸ್ಟಡಿಗೆ ಪಡ್ಕೊಂಡು ಪೊಲೀಸರು. ಸೊ ಹಾಗಾಗಿ ನೋಡಿದ್ರೆ 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಸೊ ಮತ್ತಷ್ಟು ಕಾಲಾವಕಾಶ ಕೇಳಬಹುದು. ಬಟ್ ಅದಕ್ಕೆ ಒಳಗಡೆನೆ ಹಾಕೋಣ, ಚಾರ್ಜ್ ಶೀಟ್ ಸಲ್ಲಿಸೋಣ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ.